ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಟೇಸಿ ಲೈಫ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬಟ್ ನೀವೇನಾದರೂ ನನ್ನ ಚಾನೆಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೈ ಚಾನೆಲ್ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಫ್ರೆಂಡ್ಸ್ ಜೊತೆ 1522 ರೆಸ್ಟೋರೆಂಟ್ಗೆ ಬಂದಿದ್ವಿ. ಇದೆಲ್ಲಿರೋದು ಅಂದರೆ ನಮ್ಮ ಕಮ್ನಳ್ಳಿಲಿ. ಇಟ್ಸ್ ರೈಟ್ ನೆಕ್ಸ್ಟ್ ಟು ದಿ ಆಕ್ಸಿಸ್ ಬ್ಯಾಂಕ್. ಈ ಒಂದು ರೆಸ್ಟೋರೆಂಟ್ ನಮಗೆ ಫಸ್ಟ್ ಫ್ಲೋರ್ ಮತ್ತು ಸೆಕೆಂಡ್ ಫ್ಲೋರಲ್ಲಿ ಅವೈಲೇಬಲ್ ಇದೆ. ಸೊ ಎಂಟರ್ ಆಗಿದ ತಕ್ಷಣ ನಮಗೆ ಔಟಿಂಗ್ ಏರಿಯಾ ಸಿಕ್ಕುತ್ತೆ. ನೀವು ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಮತ್ತು ಇನ್ಸೈಡ್ ಏರಿಯಾ ಕೂಡ ಇಷ್ಟೇ ಬ್ಯೂಟಿಫುಲ್ ಆಗಿದೆ. ಇಟ್ಸ್ ವೆರಿ ಸ್ಪೇಷಿಯಸ್ ಆ್ಯಂಡ್ ಆ್ಯಂಬಿಯನ್ಸ್ ಅಂತೂ ಇಟ್ ಇಸ್ ಟೂ ಗುಡ್ ಅಂತಲೇ ಹೇಳ್ಬೋದು. ನೀವೇನಾದರೂ ಬರ್ಡೇ ಸೆಲೆಬ್ರೇಷನ್ಸ್ ಇಲ್ಲ ಸ್ಮಾಲ್ ಪಾರ್ಟೀಸ್ ಇಲ್ಲ ಆಫೀಸ್ ಕಲೀಗ್ಸ್ ಜೊತೆ ಔಟಿಂಗ್ ಇದ್ದರೆ ಈ ಒಂದು ಜಾಗ ಇಸ್ ಅ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ನೀವೇನಾದರೂ ಕಮ್ನಲ್ಲಿ ಅಕ್ಕಪಕ್ಕ ಇದ್ದರೆ ಈ ಪ್ಲೇಸ್ನ ಒಂದ್ಸಲ ವಿಸಿಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಕಮಿಂಗ್ ಟು ದ ಸೆಕೆಂಡ್ ಫ್ಲೋರಲ್ಲೂ ಕೂಡ ನಮಗೆ ಇನ್ಸೈಡ್ ಏರಿಯಾ ಔಟ್ಸೈಡ್ ಏರಿಯಾ ಅವೈಲೇಬಲ್ ಇದೆ. ಬೇಸಿಕಲಿ ಇನ್ಸೈಡ್ ಏರಿಯಾ ಬಂದುಬಿಟ್ಟು ನಾನ್ ಸ್ಮೋಕಿಂಗ್ ಏರಿಯಾ, ಔಟ್ಸೈಡ್ ಏರಿಯಾ ಬಂದುಬಿಟ್ಟು ಸ್ಮೋಕಿಂಗ್ ಏರಿಯಾ. ಸೆಕೆಂಡ್ ಫ್ಲೋರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ನಮಗೆ ಸ್ಟೋರಿ ಬುಕ್ಸ್ ಅವೈಲೇಬಲ್ ಇದೆ. ಸೊ ಇಫ್ ಯು ವಿಶ್ ಟು ರೀಡ್ ದ ಬುಕ್ಸ್ ವಿ ಕ್ಯಾನ್ ಪಿಕ್ ಅಪ್ ಆ್ಯಂಡ್ ರೀಡ್ ಇಟ್. ಮತ್ತು ಕಮ್ನಳ್ಳಿಲಿ ಐ ಗೆಸ್ ಇದು ರೀಸೆಂಟಾಗಿ ಓಪನ್ ಆಗಿದೆ. ಸೊ ಹಾಗಾಗಿ ಅಷ್ಟು ಕ್ರೌಡ್ ಇರಲಿಲ್ಲ. ಸೊ ನೀವು ಏನು ನೋಡ್ತಿದ್ದೀರಾ ಈಗ, ಇದು ಸೆಕೆಂಡ್ ಫ್ಲೋರ್ದು ಔಟಿಂಗ್ ಏರಿಯಾ. ನಮಗೆ ರೋಡ್ ವ್ಯೂ ಸಿಕ್ಕುತ್ತೆ, ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ಈ ಪ್ಲೇಸ್ಗೆ ಒಂದ್ಸಲ ವಿಸಿಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು 1522 ತುಂಬ ಲೊಕೇಶನ್ಸಲ್ಲಿ ಅವೈಲೇಬಲ್ ಇದೆ. ಸೊ ನಮಗೆ ರೆಸಿಡೆನ್ಸಿ ರೋಡಲ್ಲಿ, ನ್ಯೂ ಬೆಲ್ ರೋಡ್, ಸರ್ಜಾಪುರ, ಮಲ್ಲೇಶ್ವರಂ ಮತ್ತು ಸಾಕಾರ್ ನಗರ್ ಆ್ಯಂಡ್ ರಾಜರಾಜೇಶ್ವರಿ ನಗರಲ್ಲಿ ಅವೈಲೇಬಲ್ ಇದೆ. ಸೊ ನಿಮ್ಮ ನಿಯರೆಸ್ಟ್ ಲೊಕೇಶನಲ್ಲಿ ನೀವು ವಿಸಿಟ್ ಮಾಡ್ಬೋದು. ನಾನು ಹೇಳ್ದಂಗೆ ಫೋಟೋಸ್ಗಂತೂ ಒಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಫೋಟೋಸ್ನ ತೊಗೋಬೋದು. ಆ್ಯಂಬಿಯನ್ಸ್ ಇಟ್ ಇಸ್ ಟೂ ಗುಡ್. ಸೊ ಇದೇ 1522ನ ನಾನು ಸರ್ಜಾಪುರಲ್ಲಿರೋದು ವಿಸಿಟ್ ಮಾಡಿದ್ದೀನಿ. ಆ ಲೊಕೇಶನು ತುಂಬ ಬ್ಯೂಟಿಫುಲ್ ಆಗಿದೆ. ಮತ್ತು 1522 ಅವ್ರದ್ದು ಸ್ಪೆಷಾಲಿಟಿ ಏನಂದರೆ ಅವ್ರದ್ದು ಫುಡ್ ಇಟ್ ಈಸ್ ವೆರಿ ಟೇಸ್ಟಿ ಆ್ಯಂಡ್ ಡೆಲಿಷಿಯಸ್. ಸೊ ಫಸ್ಟ್ಲಿ ನಾವಿಲ್ಲಿ ಪೆರಿ ಪೆರಿ ಫ್ರೈಸ್ನ ಆರ್ಡರ್ ಮಾಡಿದ್ವಿ, ತುಂಬಾ ಚೆನ್ನಾಗಿದೆ. ಇದ್ರ ಜೊತೆ ಒಂದು ಸಾಸ್ ಕೊಟ್ಟಿದ್ದರು. ನೆಕ್ಸ್ಟ್ ಚಿಕನ್ ಪಾಪ್ಕಾರ್ನ್ನ ಆರ್ಡರ್ ಮಾಡಿದ್ವಿ, ಇದು ಅಷ್ಟೇ ತುಂಬ ಟೇಸ್ಟಿಯಾಗಿದ್ದು. ಇದು ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಸೊ ನೀವೇನಾದರೂ ಇಲ್ಲಿ ವಿಸಿಟ್ ಮಾಡಿದರೆ ಈ ಒಂದು ರೆಸಿಪಿನ ಟ್ರೈ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಸ್ಪೈಸಿ ಗುವಾವಾ ಮಾಕ್ಟೇಲ್ನ ಆರ್ಡರ್ ಮಾಡಿದ್ವಿ, ಇದೂ ತುಂಬಾ ಚೆನ್ನಾಗಿತ್ತು. ಮತ್ತು ನೆಕ್ಸ್ಟ್ ಗೋಬಿ ಮಂಚೂರಿಯನ್ ಆರ್ಡರ್ ಮಾಡಿದ್ವಿ, ಇದೂ ಅಷ್ಟೇ ತುಂಬ ಟೇಸ್ಟಿ ಡೆಲಿಷಿಯಸ್ ಆಗಿತ್ತು. ನೆಕ್ಸ್ಟ್ ಪಿಜ್ಜಾನ ಆರ್ಡರ್ ಮಾಡಿದ್ರಿ, ಚಿಕನ್ ಪೆಪ್ಪರೋನಿ ಪಿಜ್ಜಾನ ಮತ್ತು ಮಟನ್ ಶೀಕ್ ಕಬಾಬ್ಸ್ನ ಆರ್ಡರ್ ಮಾಡಿದ್ರಿ. ಅವ್ರದ್ದು ಎಲ್ಲ ಫುಡು ತುಂಬ ಟೇಸ್ಟಿಯಾಗಿತ್ತು. ಸೊ ಹಾಗಾಗಿ ಈ ಪ್ಲೇಸ್ನ ಒಂದ್ಸಲ ವಿಸಿಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ವಿಡಿಯೋ ನಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇಂತಹ ವಿಡಿಯೋಗಳನ್ನು ನಾನು ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ಕೊಂಡು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ.